ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರ, ನಾನೊಂದು ವಿಡಿಯೋ ತೋರಿಸಿ ನೋಡ್ಕೊಂಡ್ ಬನ್ನಿ. ಪ್ರಿಯ ಕನ್ನಡಿಗರೇ, ಕಾವೇರಿ ಹೋರಾಟ ಇಂದು ನಿನ್ನೆಯದಲ್ಲ. ಕನ್ನಡ ನಾಡಿನ ಜಲ ನೆಲ ವಿಷಯಕ್ಕೆ ಬಂದಾಗ ಕನ್ನಡಿಗರೆಲ್ಲ ನಾವೆಲ್ಲ ಬದ್ಧತೆಯನ್ನು ಮೆರೆಯುತ್ತೇವೆ. ಈಗ ಅಂಥದೇ ಆದಂಥ ಒಂದು ಮಹತ್ವವಾದಂಥ ಸಮಯ ಬಂದಿದೆ. ಕನ್ನಡಿಗರು ಮತ್ತೊಮ್ಮೆ ಬದ್ಧತೆಯನ್ನು ತೋರಿಸಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋ 2019ರದ್ದು. ಆಗ ಇನ್ನು ಡಿ ಕೆ ಶಿವಕುಮಾರ್ ಅವರು CM ಆಗಿಲ್ಲ, ಅಟ್ಲೀಸ್ಟ್ ಆಡಳಿತ ಪಕ್ಷದಲ್ಲೂ ಇರಲಿಲ್ಲ. ಆವಾಗ ಅವರು ವಿರೋಧ ಪಕ್ಷದಲ್ಲಿದ್ದವರು. ವಿರೋಧ ಪಕ್ಷದಲ್ಲಿದ್ದಾಗ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು. ಮೇಕೆದಾಟು ಅನ್ನೋ ಯೋಜನೆಯನ್ನ ಜಾರಿ ತರಬೇಕು ಅಂತ. ಅಂದ್ರೆ ಇದು ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದನ್ನು ಜಾರಿ ತರಬೇಕು ಅಂತೇಳಿ ಅವರು ಕನಕಪುರದಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆಯನ್ನು ನಡೆಸಿದ್ರು. ಅದಕ್ಕೆ ಬೃಹತ್ ಒಂದು ಯೋಜನೆಯನ್ನು ಕೂಡ ರೂಪಿಸಿಕೊಂಡ್ರು. ಡಿ ಕೆ ಶಿವಕುಮಾರ್ ಈಗ CM ಆಗಿದ್ದಾರೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಅವರು CM ಆಗಿದ್ರು. ಹಂತದಲ್ಲಿ ಅದರ ಬಗ್ಗೆ ಮಾತುಕತೆಗಳಿದ್ದು ಈಗ ಡಿ ಕೆ ಶಿವಕುಮಾರ್ ಅವರು CM ಹುದ್ದೆಯನ್ನು ಅಂದ್ರೆ ಕುರ್ಚಿಯನ್ನು ಅಲಂಕರಿಸಿದ್ದಾರೆ. ಈಗ ಮತ್ತೆ ಈ ಯೋಜನೆಗೆ ಅಂದ್ರೆ ಮೇಕೆದಾಟು ಅನ್ನುವಂತಹ ಒಂದು ಬೃಹತ್ ಯೋಜನೆಗೆ ಜೀವ ಬಂದಿದೆ. ವೀಕ್ಷಕರೇ, ನಾವು ಇವತ್ತಿನ ನಮ್ಮ ಈ ಫೋಕಸ್ ಪೋಲರ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬೇಕಾಗಿರೋದು ವಿಷಯ ಮೇಕೆದಾಟು ಆದರೂ ಇದಕ್ಕೀಗ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ. ಯಾವ ರೀತಿ ಅಂದ್ರೆ ರಾಜ್ಯಸಭೆ ಅಂದ್ರೆ ಈಗ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಿದೆ. ರಾಜ್ಯಸಭೆಯಲ್ಲಿ ಒಂದು ತಮಿಳುನಾಡಿನ ಸಂಸದರಾಗಿದ್ದಂಥ ಅನ್ಬುಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಮೇಕೆದಾಟು ಅನ್ನುವಂತಹ ಒಂದು ಯೋಜನೆಯನ್ನು ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಈ ಯೋಜನೆಗೆ ನೆರೆಯ ಅಂದರೆ ತಮಿಳುನಾಡು ಮತ್ತು ಕಾವೇರಿ ನೀರು ಹಂಚಿಕೊಳ್ಳುತ್ತಿರುವಂತಹ ಪುದುಚೇರಿ ಮತ್ತು ಕೇರಳ ರಾಜ್ಯದ ಪರ್ಮಿಷನ್ ಬೇಕೇ, ಅಥವಾ ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ 2018ರಲ್ಲಿ ಒಂದು ಆರ್ಡರ್ ಕೊಟ್ಟಿದೆ ಈ ಒಂದು ಕಾವೇರಿ ನೀರು ಹಂಚಿಕೆ ಕುರಿತು. ಆದೇಶದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯನ್ನು ಕೇಳುತ್ತೆ. ಆಗ ಅದರಲ್ಲಿ ಕೇಂದ್ರದ ಜಲಶಕ್ತಿ ಸಚಿವಾಲಯ ಒಂದು ಮಾಹಿತಿಯನ್ನು ಕೊಡುತ್ತೆ. ಅಂದರೆ ಲಿಖಿತ ಮಾಹಿತಿ, ಇದು ಚುಕ್ಕ ಗುರುತಿಲ್ಲದ ಪ್ರಶ್ನೆ ಆಗಿದ್ದ ಕಾರಣ ಅವರು ಲಿಖಿತ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಪ್ರಕಾರ ಈ ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಮಾಡೋದಕ್ಕೆ ನೆರೆಯ ತಮಿಳುನಾಡು ಮತ್ತು ಪುದುಚೇರಿ ಹಾಗೂ ಕೇರಳದ ಪರ್ಮಿಷನ್ ತಗೋಬೇಕಾಗಿಲ್ಲ. ನೇರವಾಗಿ ಯೋಜನೆಯನ್ನು ಜಾರಿ ತರಬಹುದು. ತಮ್ಮ ಪಾಲಿನ ನೀರು ಅಂತ ಏನು ಹೇಳ್ತಾವಲ್ಲ, ನ್ಯಾಯಾಧಿಕರಣ ಕೊಟ್ಟಿರುವಂತಹ ನೀರು, ಆ ನೀರನ್ನು ಬಳಸಿಕೊಳ್ಳೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ ಮತ್ತು ಪರ್ಮಿಷನ್ ಕೇಳುವ ಅಥವಾ ಅನುಮತಿ ಅಥವಾ ಸಂವಹನ ಸಾಧಿಸುವಂತಹ ಯಾವುದೇ ಅವಶ್ಯಕತೆ ಇಲ್ಲ ಅಂತೇಳಿ ಲಿಖಿತ ಉತ್ತರವನ್ನು ಕೊಡುತ್ತೆ. ಈ ವಿಚಾರಕ್ಕೆ ಬಂದಾಗ ಕರ್ನಾಟಕಕ್ಕೆ ಇದು ಮೇಲುಗೈ, ದೊಡ್ಡ ಮಟ್ಟಿನ ಮೇಲುಗೈ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಮಾಡೇ ತೀರ್ತೀವಿ ಅಂತೇಳಿ ಹಠ ಹಿಡಿದು ಕೂತ್ರೆ ಆ ಪಕ್ಕದ ರಾಜ್ಯವಾಗಿರುವಂತಹ ತಮಿಳುನಾಡು ಯಾವ ಕಾರಣಕ್ಕೂ ನಾವು ಈ ಯೋಜನೆಯನ್ನು ಮಾಡೋದಕ್ಕೆ ಬಿಡಲ್ಲ ಅನ್ನುವಂತಹ ಮಾಹಿತಿಯನ್ನು ಮತ್ತು ಆಂದೋಲನವನ್ನು ಸೃಷ್ಟಿ ಮಾಡಿಕೊಂಡಿದೆ. ಹೀಗಾಗಿ ಎರಡು ರಾಜ್ಯಗಳ ನಡುವಿನ ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೊಮ್ಮೆ ತಾಕಲಾಟಕ್ಕೆ ಕಾರಣ ಆಗಿದೆ. ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ಅಂದ್ರೆ ರಾಜಕೀಯ ಮೇಲಾಟಕ್ಕೂ ಕೂಡ ಕಾರಣ ಆಗೋ ಎಲ್ಲ ಸಂಭವಗಳು ಕಾಣ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಏನು ಲಿಖಿತ ಉತ್ತರ ಇದೆಯಲ್ಲ, ಕರ್ನಾಟಕದ ಪಾಲಿಗೆ ಒಂದು ದೊಡ್ಡ ಪ್ರೇರಣೆ ಅಂತಲೇ ಹೇಳ್ಬೋದು. ವೀಕ್ಷಕರ, ಈ ಒಂದು ಹಿನ್ನೆಲೆಯಲ್ಲಿ ನಾವು ಚರ್ಚಿಸೋದಾದರೆ ಮೇಕೆದಾಟು ಯೋಜನೆ ಏನು ಅನ್ನೋದನ್ನು ನಿಮಗೆ ಹೇಳಲೇಬೇಕಾಗುತ್ತೆ. ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಸಾಕಷ್ಟು ಜನ ಬೆಂಗಳೂರಿಂದ ಪ್ರವಾಸ ಕೂಡ ಹೋಗ್ತಾರೆ. ಮೇಕೆದಾಟು ಅನ್ನೋಂಥ ಅತ್ಯಂತ ಪ್ರಕೃತಿ ಸೌಂದರ್ಯವುಳ್ಳ ಪ್ರದೇಶ ಇದು. ಅರ್ಕಾವತಿ ಮತ್ತು ಕಾವೇರಿ ನದಿ ಸಂಗಮ ಆಗುವಂಥ ಪ್ರದೇಶ. ಜನಪದದಲ್ಲಿ ಹಿಂದೆ ಅಲ್ಲಿ ಮೇಕೆ ಒಂದು ನದಿಯನ್ನು ಹಾರುತ್ತೆ. ಯಾಕಂದರೆ ನದಿ ಭಾಳ ಸಣ್ಣದಾಗಿ ಅಂದರೆ ಒಂದು ಕೊರಕಲಾಗಿ ಹರಿಯುತ್ತದೆ ಬಂಡೆಗಳ ನಡುವೆ. ಹೀಗಾಗಿ ಅದರ ಮೇಲಿಂದ ಮೇಕೆ ಹಾರಬಹುದು ಅನ್ನುವಂಥ ಒಂದು ಜನಪದ ಆಧಾರ ಮೇಲೆ ಆ ಪ್ರದೇಶಕ್ಕೆ ಮೇಕೆದಾಟು ಅನ್ನುವಂಥ ಒಂದು ಹೆಸರಿದೆ. ಈ ಪ್ರದೇಶದಲ್ಲಿ ಒಂದು 9,000 ಕೋಟಿ ರೂಪಾಯಿಯ ಒಂದು ಬ್ಯಾಲೆನ್ಸಿಂಗ್ ಒಂದು ಡ್ಯಾಮನ್ನು ನಿರ್ಮಿಸುವಂಥದ್ದೇ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ. ಒಟ್ಟು 70 TMC ನೀರನ್ನು ಸಂಗ್ರಹಿಸಿ ಅದನ್ನು ಕರ್ನಾಟಕದ ಬೆಂಗಳೂರಿಗೆ ಅಂದರೆ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬೆಂಗಳೂರಿಗೆ ತಲುಪಿಸುವಂಥದ್ದು, ಅದು ಕುಡಿಯುವ ನೀರಿನ ಉದ್ದೇಶಕ್ಕೆ ಕಳುಹಿಸುವಂಥದ್ದೇ, ಸಂಗ್ರಹಿಸುವಂಥದ್ದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಹೀಗಾಗಿ ಬೆಂಗಳೂರಿಗೆ ಈಗಾಗಲೇ ಕುಡಿಯುವ ನೀರಿನ ಕೊರತೆ ಉಂಟಾಗಿದೆ. ಯಾಕಂದ್ರೆ KRS ಇಂದ ಈಗ ನಾವು ಕುಡಿಯುವ ನೀರನ್ನು ಪಡಿತಾ ಇದ್ದೇವೆ. ಆದ್ರೆ ನಮಗೆ ಅಂದ್ರೆ ಈಗ ನ್ಯಾಯಾಧಿಕರಣದಲ್ಲಿ ಅಲೋಕೇಟ್ ಆಗಿರೋದು 5 TMC ಆದರೂ ನಮಗೆ ಸಿಗ್ತಾ ಇರೋದು ಕೇವಲ 4.5 TMC ನೀರು. ಹಾಗಾಗಿ ಒಂದು ಅರ್ಧ TMC ನೀರಿನಷ್ಟು ಬೆಂಗಳೂರಿಗೆ ಕುಡಿಯುವ ನೀರು ಕಾವೇರಿ ನೀರು ಕಡಿಮೆ ಸಿಗ್ತಾ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತಲೇ ಮೇಕೆದಾಟು ಯೋಜನೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಾನು ಈಗಾಗಲೇ ಹೇಳಿದಂಗೆ ಈ ಬ್ಯಾಲೆನ್ಸಿಂಗ್ ಡ್ಯಾಮ್ ಆಗಿರುವ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಹಕ್ಕು ಇದನ್ನು ಸ್ಥಾಪಿಸಿದೆ. ಯಾಕಂದ್ರೆ KRS ಡ್ಯಾಮಿನಿಂದ ಏನು ಹೆಚ್ಚುವರಿಯಾಗಿ ಹರಿದು ಹೋಗ್ತಿದೆಯಲ್ಲ, ಆ ನೀರನ್ನು ನಾವು ಈ ಬ್ಯಾಲೆನ್ಸಿಂಗ್ ಡ್ಯಾಮ್ ಅಲ್ಲಿ ಸಂಗ್ರಹ ಮಾಡ್ತೀವಿ ಮತ್ತು ಅದನ್ನ ಬೆಂಗಳೂರಿಗೆ ಕುಡಿಯುವ ನೀರಿನ ಪರ್ಪಸ್ಗೆ ಬಳಸ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನ ಸಮರ್ಥಿಸಿಕೊಂಡೇ ಬಂದಿದೆ. ಸತತವಾಗಿ ಇದನ್ನ ಮಾಡೇ ಮಾಡಬಹುದು, ಇದಕ್ಕೆ ಬೇರೆ ಯಾರ ಪ್ರಶ್ನೆ ಮಾಡುವಂತಿಲ್ಲ. ಯಾಕಂದ್ರೆ ಇಲ್ಲೊಂದು ಚರ್ಚೆ ಉದ್ಭವ ಆಗುತ್ತೆ. ಯಾಕಂದ್ರೆ
KRS ನಿಂದ ನಾವು ಒಂದಿಷ್ಟು ಪ್ರಮಾಣದ 177 TMC ಅಷ್ಟು ನೀರನ್ನು ಪ್ರತಿ ವರ್ಷ ನಾವು ತಮಿಳುನಾಡಿಗೆ ಬಿಡಬೇಕು. ಅಂದರೆ ಇದು ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ನ ಆರ್ಡರ್. ಅದರ ಪ್ರಕಾರ ನಾವು ಮಳೆ ಬರಲಿ ಮಳೆ ಬರದೇ ಇರಲಿ ಏನೇ ಇರಲಿ KRS ಡ್ಯಾಮಲ್ಲಿ ಸಂಗ್ರಹ ಆಗಿರೋ ಇಷ್ಟು ಪ್ರಮಾಣದ ನೀರನ್ನು ಬಿಡಲೇಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಹೇಳೋದಂದ್ರೆ, ನಾವು ಈ 177 TMCಯನ್ನು ಕಡಾಖಂಡಿತವಾಗಿ ಬಿಡ್ತೀನಿ, ನ್ಯಾಯಾಧಿಕರಣದ ಒಂದು ಆದೇಶ ಏನಿದೆ, ನಿರ್ದೇಶನಗಳಿದೆ, ಅವನು ಉಲ್ಲಂಘಿಸಲ್ಲ. ಅದಕ್ಕಿಂತ ಹೆಚ್ಚುವರಿಯಾಗಿ ಮಳೆಗಾಲದಲ್ಲಿ ಹರಿದೋಗುತ್ತಲ್ಲ ನೀರು, ಈಗ ಡ್ಯಾಮಿನ ಸೈಡಿಂದನೋ ಗೇಟಿನ ಪಕ್ಕದಿಂದ ಹರಿದೋಗುತ್ತಲ್ಲ, ಆ ನೀರನ್ನು ಸಂಗ್ರಹಿಸ್ತೀವಿ. ಅದರಲ್ಲಿ 70 TMC ನೀರು ಸಂಗ್ರಹಿಸ್ತೀವಿ. ಅದು ಪ್ಯೂರ್ಲಿ ನಮಗೆ ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸುವಂಥ ನೀರು ಅನ್ನೋಂಥದ್ದು ಕರ್ನಾಟಕದ ಸಮರ್ಥನೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಮಾಡುವ ಮೂಲಕ ಬೆಂಗಳೂರಿಗೆ ಮಹಾನಗರವಾಗಿ ಆಲ್ರೆಡಿ ಬೆಳೆದಿದೆ, ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ನಾನು ಈಗಾಗಲೇ ಹೇಳಿದಂತೆ ಅರ್ಧ TMC ನೀರು ಕರ್ನಾಟಕಕ್ಕೆ KRS ಇಂದ ಸಿಗ್ತಾ ಇಲ್ಲ. ಆ ಒಂದು ನೀರನ್ನು ಭರ್ತಿ ಮಾಡುವಂಥದ್ದು, ಅದರ ಬ್ಯಾಲೆನ್ಸ್ ಮಾಡುವಂಥದ್ದು ಯೋಜನೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಸಮರ್ಥನೆ. We give the best for our farmers and for our people in our state. There are several processes which have to be followed, several permissions which need to be given any project that comes. There are environmental issues as well. All of it have to be taken into account. But the fact of the matter is, our resources, ensuring that we capture that and utilize it to the extent necessary for the welfare of our people, is a very sincere aspiration. And I'm sure in that effect, the Mekedatu project, if done scientifically and done with the right measures, will yield. ಇದೇ ವೇಳೆ ತಮಿಳುನಾಡದೊಂದು ವಿರೋಧ ಕೂಡ ಇದೆ. ತಮಿಳುನಾಡದ ವಿರೋಧ ಏನಂದ್ರೆ, KRS ಇಂದ ನಮಗೆ ಈಗ ಸಹಜವಾಗಿ ಕೆಲವು ಒಂದಿಷ್ಟು ಪ್ರಮಾಣದ ನೀರು ಹರಿದು ಬರುತ್ತೆ. ಆ ನೀರು ಈ ಒಂದು ಮೇಕೆದಾಟು ಯೋಜನೆ ಮಾಡಿದ್ರೆ ಮತ್ತೆ ಬರಲ್ಲ. ನಾವು ಮಳೆಗಾಲದ ಆರಂಭದಲ್ಲಿ, ಯಾಕಂದರೆ ಕರ್ನಾಟಕದಲ್ಲಿ ಮಳೆಗಾಲ ಬೇಗ ಬರುತ್ತೆ, ಈ ಜೂನ್ ಜುಲೈ ಸಂದರ್ಭದಲ್ಲಿ ಬರುತ್ತೆ. ಆದರೆ ತಮಿಳುನಾಡಲ್ಲಿ ಮಳೆ ಬರುವಂಥದ್ದು ನಂತರದ ಹಂತದಲ್ಲಿ, ಅಂದರೆ ಅಕ್ಟೋಬರ್ ನವೆಂಬರ್ ಹಂತದಲ್ಲಿ ಮಳೆ ಬರುತ್ತೆ ತಮಿಳುನಾಡಲ್ಲಿ. ಹಾಗಾಗಿ ಮೊದಲ ಏನು ಮುಂಗಾರು ಬಂದಾಗ KRS ಡ್ಯಾಮಿಂದ ಆಚೆ ದಾಟಿ ಬರುವಂಥ ನದಿ ನೀರು ಏನಿದೆಯೋ ಆ ನೀರಿಂದ ಅವರು ಒಂದು ಕುರುಬಿ ಅಂತ ಬೆಳೆಯನ್ನು ಬೆಳೀತಾರೆ. ಆ ಬೆಳೆಗೆ ಕಷ್ಟ ಆಗುತ್ತೆ, ನಮ್ಮ ತಮಿಳುನಾಡು ಸಂಪೂರ್ಣವಾಗಿ ನಾಶ ಆಗುತ್ತೆ, ರೈತರ ಜೀವಕ್ಕೆ ಹಾನಿ ಆಗುತ್ತೆ ಮತ್ತು ಅವರು ಸಂಪೂರ್ಣ ನಷ್ಟಕ್ಕೊಳಗಾಗ್ತಾರೆ ಅನ್ನುವಂಥ ವಾದವನ್ನು ತಮಿಳುನಾಡು ಮುಂದಿಟ್ಟಿದೆ. ಹಾಗೂ ಇದಕ್ಕಾಗಿ ರಾಜಕೀಯ ಮತ್ತು ಎಲ್ಲ ರೀತಿಯ ಒತ್ತಡವನ್ನು ಸತತವಾಗಿ ಹೇಳ್ತಾ ಇದೆ. ವೀಕ್ಷಕರ ನಾವೀಗ ಇಷ್ಟೆಲ್ಲ ಹೇಳುವಾಗ ನಾವು ನ್ಯಾಯಾಧಿಕರಣ ಮತ್ತು ಕೋರ್ಟ್ ಏನು ಹೇಳಿದೆ ಅಂತ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ನೀವು ಅಂದ್ಕೊಂಡಿರ್ಬೋದು, ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿನ ನಡುವೆ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವೆರಡು ರಾಜ್ಯಗಳಾಗಿರಲಿಲ್ಲ. ಆದ್ರೂ ಆ ಎರಡು ಹಂತದಲ್ಲಿ 1980ರ ದಶಕದಲ್ಲಿಯೇ ಈ ಎರಡು ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಮೇಲೆ ಕೆಳಗಿನ, ಅಂದರೆ ಕರ್ನಾಟಕ ಮೇಲಿನ ಪ್ರದೇಶ, ತಮಿಳುನಾಡು ಕೆಳಗಿನ ಪ್ರದೇಶ, ಈ ಎರಡು ಆಗ ಕರ್ನಾಟಕ ಪ್ರಾಂತ್ಯ ಆಗಿತ್ತು, ಮೈಸೂರು ಪ್ರಾಂತ್ಯ ಆಗಿತ್ತು, ಅಲ್ಲಿ ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಈ ಎರಡು ಪ್ರಾಂತ್ಯಗಳ ನಡುವೆನೇ ಒಂದು ತಗಾದೆ ಇತ್ತು ನೀರು ವಿಚಾರದಲ್ಲಿ. ನಂತರ ಸ್ವಾತಂತ್ರ್ಯ ಬಂದ ನಂತರವೂ ಅದೇ ಮುಂದುವರಿಯಿತು. ಎಲ್ಲಿ ತನಕ ಅಂದರೆ ಕೊನೆಗೆ ಅದು ದೊಡ್ಡ ರಂಪಾಟಕ್ಕೆ ಕಾರಣ ಆಗೋಯಿತು. ಕೊನೆಗೆ 1990ರಲ್ಲಿ ಕೇಂದ್ರ ಸರ್ಕಾರ ಒಂದು ನ್ಯಾಯಾಧಿಕರಣವನ್ನು ರಚಿಸಿತು. ಅದು ಸುಮಾರು 17 ವರ್ಷಗಳ ಕಾಲ ಅದರ ಬಗ್ಗೆ ವಿವಿಧ ಹಂತದಲ್ಲಿ ಅಂದರೆ ಪರಿಶೀಲನೆ ನಡೆಸಿ, ಮಾತುಕತೆ ನಡೆಸಿ, ಸಭೆಗಳನ್ನು ನಡೆಸಿ ಒಂದು ತೀರ್ಪನ್ನು ನೀಡಿತು. ಅದರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ 177.25 TMC ಅಷ್ಟು ನೀರು ತಮಿಳುನಾಡಿಗೆ ಬಿಡಲೇಬೇಕು. ಆ ನೀರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚಿನಿಂದ ಬಿಡ್ತಾನೆ ಇದೆ. ಆ ಒಂದು ತೀರ್ಪು ಬಂದ ನಂತರ ರಾಜ್ಯ ಸರ್ಕಾರ ಏನಾಯಿತು ಅಂದರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಎರಡು ರಾಜ್ಯಗಳ ವಾದ ಪ್ರತಿವಾದವನ್ನು ಆಲಿಸಿ 2018 ಫೆಬ್ರವರಿ 16ರಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಡ್ತು. ಅದು ಯಥಾವತ್, ಅಂದರೆ ಈಗ ನ್ಯಾಯಾಧಿಕರಣ ಏನು ಹೇಳ್ತೋ ಅದನ್ನು ಎತ್ತಿ ಹಿಡಿಯಿತು. ನೀವು ಕೊಡಲೇಬೇಕು, ಅದು ನೀರು ಕೊಡಲೇಬೇಕು, ಕರ್ನಾಟಕ ಇದರಿಂದ ನುಣುಚ್ಕೊಳ್ಳುವಂತಿಲ್ಲ, ತಪ್ಪಿಸ್ಕೊಳ್ಳುವಂತಿಲ್ಲ, ಮತ್ತು ಅದಕ್ಕೆ ಯಾವುದೇ ವಿನಾಯಿತಿ ಇಲ್ಲ ಅನ್ನುವಂಥ ತೀರ್ಪನ್ನು ಕೊಡ್ತು. ಒಂದು ಕಡೆ ನ್ಯಾಯಾಧಿಕರಣ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್, ಎರಡೂ ಕೂಡ ತಮಿಳುನಾಡಿನ ಏನು ಪಾಲು ಏನು ಅಂತಿದೆಯಾ ಅದರ ಅವಶ್ಯಕತೆ ಎಷ್ಟು ನೀರು ಬೇಕೋ ಅಷ್ಟು ಕೊಡಲೇಬೇಕು ಅಂತ ಹೇಳಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಕೊಡಲೇಬೇಕಾಗುತ್ತೆ, ಅದನ್ನು ತಪ್ಪಿಸ್ಕೊಳ್ಳುವಂತಿಲ್ಲ. ಈಗ ಮುಂದಿನ ಪ್ರಶ್ನೆ ಬರುವಂಥದ್ದು ಏನಂದರೆ, ಈಗ ನಮ್ಮ ಈ ಒಂದು ಯೋಜನೆಯ ಯಾವ ಹಂತದಲ್ಲಿ ಇರುವಂಥದ್ದು, ಅಂದರೆ ಮೇಕೆದಾಟು ಯೋಜನೆ ಯಾವ ಹಂತದಲ್ಲಿ ಅನ್ನುವಂಥ ವಿಚಾರ ಕೂಡ ಈಗ ಚರ್ಚಾರ್ಹನೆ. ಯಾಕಂದರೆ ಮೇಕೆದಾಟು ಯೋಜನೆಯನ್ನು ನಾನು ಮೊದಲು ತೋರಿಸಿದ ವಿಡಿಯೋ ಪ್ರಕಾರ 2019ರಲ್ಲಿ ಅದೊಂದು ಅಭಿಯಾನ ಮುಂದಕ್ಕೆ ಸಾಗಿತ್ತು. ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ. ಒಂದು ಹಂತದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು DPR ಅನ್ನು, ಒಂದು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಕೊಟ್ಟಿದೆ, ಕಳಿಸಿದೆ. ಯಾಕಂದರೆ ಇದು DPR ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಆ ಸಂದರ್ಭದಲ್ಲಿ ಹೇಳಿರುವಂಥ ಕೆಲವು ಮಾತುಗಳೇನೆಂದರೆ, ಏನು ನ್ಯಾಯಾಧಿಕರಣ ಏನಿದೆಯೋ, ಕೋರ್ಟ್ ಆದೇಶಗಳೇನಿದೆಯೋ ಮತ್ತು ಪರಿಸರ ಇನ್ನಿತರ ಸಚಿವಾಲಯಗಳ ಒಂದು ನಿಯಮಗಳೇನಿದೆಯೋ ಅದಕ್ಕೆ ಪೂರಕವಾಗಿ DPR ಸಲ್ಲಿಸಿ ಅಂತ ಹೇಳಿ ಕಳಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗ ಹೊಸ DPR ಸಲ್ಲಿಕೆ ಮಾಡೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆ.
ಹೀಗಾಗಿ ಯೋಜನೆಯನ್ನು ಕೈಗೊಳ್ಳಬೇಕಾಗಿದ್ರೆ ಈಗಲೇ ಆಗೋದಿಲ್ಲ. ಜಸ್ಟ್ ಈಗ ನಾನು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟ ತಕ್ಷಣವೇ ಮೇಕೆದಾಟು ಒಂದು ಡ್ಯಾಮ್ ಎದ್ದು ನಿಲ್ಲುತ್ತೆ ಅನ್ನುವಂಥದ್ದು ತಪ್ಪು. ತಕ್ಷಣಕ್ಕೆ ಏನು ಬೇರೆ ಬೇರೆ ಕ್ಲಿಯರೆನ್ಸ್ ಇದೆ. ನಾವು ನನಗೆ ಅರಣ್ಯ ಇಲಾಖೆದು ಬೇಕು, ಬೇರೆ ಈ ಭೂ ಸ್ವಾಧೀನದಾಗಲಿ, ಈಗ ಅಲ್ಲಿ ಪ್ರಾಣಿ ವಾಸ ಇರುವಂಥ ಪ್ರದೇಶಗಳಿರ್ತವೆ, ಚಿರತೆಗಳಲ್ಲಿ ಇರ್ತವೆ, ಈ ಮತ್ತೆ ನೆರೆ ರಾಜ್ಯದ ಒಮ್ಮತ ಬೇಕು, ಅದೇ ರೀತಿ ಹೊಸ DPR ಸಲ್ಲಿಸಬೇಕು, ನ್ಯಾಯಾಧೀಕರಣವನ್ನು ಪಾಲಿಸಬೇಕು, ಎಲ್ಲ ಒಂದು ಸೂಚನೆಗಳನ್ನು ಪಾಲಿಸಿದ ಬಳಿಕ ಹೊಸ DAPRಗೆ ಏನಾದರೂ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟರೆ ಅಷ್ಟೇ ಈ ಯೋಜನೆ ಜಾರಿಗೆ ಬರುತ್ತೆ. ವೀಕ್ಷಕರೇ, ನಾನಿರ್ಬೋದು, ನೀವಿರ್ಬೋದು, ಬೇರೆಯವರು ವಿ ಹ್ಯಾವ್ ಟು ಗೋ ಆಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನ ಸದ್ಬಳಕೆ ಮಾಡ್ಕೋಬಹುದು ಕನ್ನಡಿಗರು ಅಂತ ಹೇಳಿದ್ರೆ ಅದರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸನಲ್ ಒಪಿನಿಯನ್ ಅಥವಾ ನಿಮ್ಮ ಪರ್ಸನಲ್ ಒಪಿನಿಯನ್ ಲಾಟ್ ಮ್ಯಾಟರ್. ವೀಕ್ಷಕರು, ಇನ್ನೊಂದು ವಿಶೇಷವಾದ ಅಂಶವನ್ನು ನಾವು ಗಮನಿಸಬಹುದು. DK ಶಿವಕುಮಾರ್ CM ಅವರು ಡೆಲ್ಲಿಯಲ್ಲಿದ್ದಾರೆ. ಅವರು ಡೆಲ್ಲಿಯಲ್ಲಿ ಈಗ ಸರ್ವಪಕ್ಷಗಳ ಸಭೆ ನಡೆಸಿದ್ದಾರೆ. ಆ ಸರ್ವಪಕ್ಷಗಳ ಸಭೆಯಲ್ಲಿ ಅವರು ಮೇಕೆದಾಟು ವಿಚಾರವನ್ನು ಕೂಡ ಅವರು ಮುನ್ನೆಲೆಗೆ ತಂದಿದ್ದಾರೆ. ಕರ್ನಾಟಕದ ಎಲ್ಲ ಸಂಸದರು ಪಕ್ಷಾತೀತವಾಗಿ ಅಂದರೆ ಎಲ್ಲ ಸರ್ವಪಕ್ಷಗಳ ಈ ಒಂದು ಸಂಸದರು ಏನು ಮಾಡಿದ್ದಾರೆ, ಅವರು ಸಭೆ ಸೇರಿ ಕರ್ನಾಟಕಕ್ಕೆ ಬೇಕಾದ ಯೋಜನೆಗಳನ್ನು ತರಿಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂತಹ ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಅವರು ಮೇಕೆದಾಟು ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಯಾಕಂದ್ರೆ ಇದು ಬೆಂಗಳೂರಿನ ಅತ್ಯಂತ ಅವಶ್ಯಕತೆ ಇರುವಂಥ ವಿಚಾರ. ಯಾಕಂದರೆ ಬೆಂಗಳೂರು ಬೆಳೀತಾನೆ ಇದೆ, ನೀರಿನ ಕೊರತೆ ಆದರೆ ಬೆಂಗಳೂರಿನ ಅಭಿವೃದ್ಧಿಗೆ ಅಥವಾ ಪ್ರಗತಿಗೆ ಅಥವಾ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಹೀಗಾಗಿ DK ಶಿವಕುಮಾರ್ ಈ ಸಭೆಯಲ್ಲಿ ಆ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ವೀಕ್ಷಕರೇ, ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ finalize ಮಾಡ್ತಾರೆ. Sir, you have called an important meeting of MPs in Karnataka. Yes, of course, we have to inform our MPs. For the first time after I became Chief Minister, I have called them. I have to apprise a lot of issues to them. They are very important. After that, I will call an all-party meeting here also. There are very senior leaders to be addressed. As soon as I come back, I will meet them also. I will meet the opposition leader, the former Chief Ministers and all. There are some important issues to be informed to them also. I will do it. ವೀಕ್ಷಕರಿಗೆ ಕೊನೆಯದಾಗಿ ಹೇಳೋದಾದ್ರೆ, ಈ ಒಂದು ಯೋಜನೆಯ ಪರಿಣಾಮ ಯಾವ ರೀತಿ ಆಗುತ್ತೆ, ಪರಿಸರದ ಮೇಲೆ ಯಾವ ರೀತಿ ಆಗುತ್ತೆ, ಜನರ ಮೇಲೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಚರ್ಚಾರ ವಿಚಾರಣೆ. ಆದರೆ ನೀರಿನ ವಿಚಾರಕ್ಕೆ ಬಂದಾಗ ನೀರು ಯಾರ ಸುತ್ತಲ್ಲ, ಅದು ಪ್ರಾಕೃತಿಕ ಸಂಪತ್ತು. ಅದಂತೂ ಖಂಡಿತ. ಅದು ಕರ್ನಾಟಕದ್ದು ಅಲ್ಲ, ತಮಿಳುನಾಡದ್ದು ಅಲ್ಲ. ಆದರೆ ಇಲ್ಲಿ ಒಂದು ಕ್ಲಾರಿಟಿ ಇರುವಂಥದ್ದು ಏನಂದರೆ, ಈ ಒಂದು ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಯಾವ ರೀತಿ ಅಂದರೆ, ನಾನು ಹಿಂದೆ ಹೇಳಿದಾಗ ನ್ಯಾಯಾಧೀಕರಣದಲ್ಲಿ ಒಂದು ವಿಷಯವನ್ನ ಒಂದು ಪ್ರಸ್ತಾಪ ಮಾಡಲಾಗಿದೆ. ಅದು ಅದರ 18ನೇ ವಿಧಿಯಲ್ಲಿದೆ, ಒಂದು ಲಿಖಿತವಾಗಿ ಅದಿದೆ. ಅದರ ಪ್ರಕಾರ ತಮಿಳುನಾಡಿಗೆ 177.25 TMC ನೀರು ಬಿಡ್ತಾರಲ್ಲ, ಆ ನೀರು ಬಿಟ್ಟ ನಂತರ ಉಳಿದ ನೀರು ಏನಿದೆಯಲ್ಲ, ಆ ನೀರನ್ನು ಕರ್ನಾಟಕದಲ್ಲಿ ಬಳಸೋದಕ್ಕೆ ಬೇರೆಯವರ ಅನುಮತಿ ಬೇಕಾಗಿಲ್ಲ. ಅದನ್ನು ಯಾವ ರೀತಿ ಬೇಕಾದ್ರೆ ಬಳಸ್ಕೋಬೋದು. ಡ್ಯಾಮ್ ಕಟ್ಟಬಹುದು, ಚಾನಲ್ ಮಾಡ್ಬೋದು, ಪೈಪ್ಲೈನ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಹಾಗಾಗಿ ಆ ಒಂದು ಅವಕಾಶ ಕರ್ನಾಟಕಕ್ಕೆ ಇರುವ ಕಾರಣ ಯೋಜನೆಯ ಕೈಗೂಡುವಂಥದ್ದು ಭಾಳ ಸುಲಭ. ಹಾಗೂ ಅದು ಆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಸಾಧ್ಯ. ಯಾಕಂದ್ರೆ ತಮಿಳುನಾಡು ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದೆ. Scheme. Suddenly they change track and say the drinking water scheme. Bangalore needs only 5 TMC more of water. Already you are getting, under the tribunal's final verdict, you are getting 4.75 TMC from Krishnaraja Sagar Dam, which is 150 kilometers away. If you want 5 TMC more, you get the same water from the same dam. You don't need to spend 1 paise more. We just take extra water from the dam and use it for Bangalore. Why do you need to build a new dam of 70 TMC of water when your requirement is only 5 TMC? Destroying 12,500 acres of forest. Absolutely, this is completely Mr. DK Shivakumar's narrative for the coming elections in Karnataka in 2028. He wants to consolidate the people of Karnataka to support his
his government so that he can win again and become a chief minister again. And he, ತಮಿಳುನಾಡು ನಾವು ಅನ್ಕೊಂಡಾಗೆ ಅಲ್ಲಿ PMK ಅನ್ಬುಮಣಿ ರಾಮದಾಸ್ ಅವರು PMK ಪಕ್ಷದವರು, ಅವರು ಇದನ್ನು ಬಹಳ ಹಕ್ಕೊತ್ತಾಯ ಕೇಂದ್ರದಲ್ಲಿ ಎಲ್ಲ ಕಡೆ ಸದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಅಲ್ಲಿ ಸರ್ಕಾರ ಇರುವಂತಹ TVK ಪಕ್ಷದ ಮೇಲೆ ಒತ್ತಡ ಇರ್ತಿದ್ದಾರೆ. ಹಿಂದೆಯೂ ಸಾಕಷ್ಟು ಬಾರಿ DMK ಇದ್ದಾಗಲಾಗಲಿ AIDMK ಇದ್ದಾಗ ಆಗಲಿ ಅವರು ಎಲ್ಲ ಪಕ್ಷ ಭೇದ ಮರೆತು ಕಾವೇರಿ ನೀರಿಗಾಗಿ ಹೋರಾಡಿದರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ರೀತಿಯ ಬೆಳವಣಿಗೆ ನಡೀಲೇಬೇಕು. ಯಾಕಂದ್ರೆ ಬೆಂಗಳೂರಿಗೆ ನೀರು ಬರಬೇಕು ಅಂತಾದ್ರೆ ಈ ರೀತಿಯ ಒಂದು ಸಂಘಟಿತ ಹೋರಾಟ ಆದರೆ ಮಾತ್ರ ಸಾಧ್ಯ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಇದು ನಮ್ಮ ಇವತ್ತಿನ ಸ್ಪೆಷಲ್ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.